ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಂ ಕನ್ನಡ ಲಾಗಿಂದ ನಾನು ಇವತ್ತು ವಿಡಿಯೋಸ್ ಮಾಡ್ತಿದ್ದೀನಿ. ಇವತ್ತು ಏನಪ್ಪ ಅಂದರೆ, ಇವತ್ತು ನನ್ನ ಶಿವಮೊಗ್ಗದ ನಮ್ಮ ಮಾರ್ಕೆಟ್ಸ್ ಇದು ತುಂಬ ಮಾರ್ಕೆಟ್ಸ್ಗಳಿದ್ದಾವೆ. ತುಂಬ ಹೋಗ್ತಾ ಡೈಲಿ ಮಾರ್ಕೆಟ್ಸ್ಗಳು ನಡೀತಾ ಇರ್ತದೆ. ಏನೇನು ನಡೆಯುತ್ತೆ, ಏನೇನೆಲ್ಲ ಇದೆ, ಬನ್ನಿ ಇವತ್ತು ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಇವತ್ತು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಬನ್ನಿ ಎಲ್ಲರೂ ನೋಡ್ಕೊಬರೋಣ, ಓಕೆನಾ? ನೋಡಿ ಫ್ರೆಂಡ್ಸ್, ಹೇಗೆಲ್ಲ ಹೂವಿನ ಮಾರ್ಕೆಟು ಹೇಗೆಲ್ಲ ನಡೀತಿದೆ ನೋಡ್ತಿದ್ರಲ್ಲ. ಎಲ್ಲ ಮಾರು 100-100 ರೂಪಾಯಿ ಹೇಳ್ತಾ ಇದ್ದಾರೆ, ಓಕೆನಾ? ಮಾರು 100 ರೂಪಾಯಿ. ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ ನೋಡಿ, ಮಾರು ರೇಟೆಲ್ಲ, ಓಕೆನಾ? ಮಲ್ಲಿಗೆ ಮಾರೆಲ್ಲ 100 ರೂಪಾಯಿ ರೇಟ್ ಹೇಳ್ತಾ ಇದ್ದಾರೆ ನೋಡಿ. ಮಾರಿಗೆ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದೀನಿ. ಇಲ್ಲಿ ನೋಡ್ತಿದ್ರ ಸೇಬು ರೇಟ್ಗಳು ಹೇಗೆಲ್ಲ ರೇಟ್ ನಡೀತಿದೆ ಅಂತ. ಕೆ ಜಿ ಎಲ್ಲ 200-250 ರೇಟ್, 200-250 ರೇಟ್ಗಳು ನಡೀತಾ ಇದ್ದಾವೆ. ನೋಡ್ತಿರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ಅಂತ. ಇಲ್ಲಿ ನೋಡಿ ಬಾಳೆಹಣ್ಣು ರೇಟು ಕೆ ಜಿಗೆ 50 ರೂಪಾಯಿ ನಡೀತಾ ಇದೆ. ಇಲ್ಲಿ ಬಾಳೆಹಣ್ಣು ರೇಟು ಎಲ್ಲ ರೇಟ್ಗಳು ಎಲ್ಲ ಜಾಸ್ತಿ ಆಗ್ತಾಯಿದೆ ನೋಡಿ. ಇಲ್ಲಿ ಏನು ಬೆಳೆ ಬೆಳೆದ್ರು ರೈತರಿಗೆ, ಆದರೆ ರೈತರು ಮಾತ್ರ ಬೆಳೆದವ್ರಿಗೆ ಪಾಪ ಏನೂ ಆದಾಯ ಇಲ್ಲ. ನೋಡ್ತಿದ್ದೀರಾ ಫ್ರೆಂಡ್ಸ್, ಹೂವಿನಾರ ಎಷ್ಟಲ್ಲಿ ಇವು ಹಾರಗಳು ಎಷ್ಟೊಂಥ ರೇಟ್ ಕಳೆದ್ರೆ ಭಾರಿ ಬಾಯಿ ಬಿಡ್ತೀರ ನೀವು. ಈ ಹಾರಗಳ ರೇಟೆಲ್ಲ 200-300ವರೆಗೂ ಇದೆ ನೋಡಿ. 500-500ವರೆಗೂ ಈ ಹಾರಗಳನ್ನ ತಯಾರು ಮಾಡ್ತಾಯಿದ್ದಾರೆ ನೋಡಿ. ಬಿಡಿ ಹೂಗಳಾಗಿರ್ಬೋದು ಕೆ ಜಿಗೆ ಎಲ್ಲ ಏನು ಅಂತಂದರೆ, ಕೆ ಜಿಗೆಲ್ಲ 50-100 ಒಳಗಡೆ ಇರುತ್ತೆ ನೋಡಿ. ಎಂತೆಂಥ ಬಿಡಿ ಭಾಗ ಹೂಗಳು ಹೀಗೆಲ್ಲ ಮಾಡ್ತಾಯಿದ್ದಾರೆ ನೋಡಿ. ನಿಮಗೆ ಗುಲಾಬಿ ಹೂವು ಬೇಕಾ, ಯಾವ ರೀತಿ ಚೆಂಡು ಹೂವು ಬೇಕಾ, ನಿಮಗೆ ಯಾವ ರೀತಿಯೆಲ್ಲ ಹೂವುಗಳು ಬೇಕು ನೋಡ್ತಾಯಿದ್ರಲ್ಲ, ಸಂಪಿಗೆ ಹೂವು ಬೇಕಾ, ಎಲ್ಲ ಮಾಡ್ತಾಯಿದ್ದಾರೆ ನೋಡಿ. ಎಲ್ಲಿ ಹೋದ್ರೂ ಅದೇ ರೇಟ್ಗಳೇ ಹೇಳ್ತಿರ್ತಾರೆ ನೋಡಿ. ಎಷ್ಟೆಲ್ಲ ವಿಡಿಯೋಗಳು ನೋಡಿದ, ಸಂಪಿಗೆ ಹೂವು, ಮಲ್ಲಿಗೆ ಹೂವು ಯಾವ ರೀತಿ ಎಲ್ಲ ಬೇಕು ಎಲ್ಲ ವಹಿವಾಟುಗಳು ಎಲ್ಲ ವೀಡಿಯೋಸ್ಗಳು ಮಾಡ್ತಾಯಿದ್ದಾರೆ ನೋಡ್ತಾಯಿದ್ರಲ್ಲ ಫ್ರೆಂಡ್ಸ್. ಎಲ್ಲ ಕಡೆ ಒಂದೇ ರೇಟ್ಗಳು ನೋಡ್ತಾಯಿದ್ರಲ್ಲ ಫ್ರೆಂಡ್ಸ್, ಹೇಗೆಲ್ಲ ವಹಿವಾಟುಗಳು ನಮ್ಮ ಮಾರ್ಕೆಟಲ್ಲಿ ಹೇಗೆಲ್ಲ ನಡೀತಾ ಇದೆ ಅಂತ. ಇದೆಲ್ಲ ಫುಲ್ಲು ಹೋದರೆ ಇದೆಲ್ಲ ಫುಲ್ಲು ಹೂವಿನ ಮಾರ್ಕೆಟು ನೋಡಿ. ಬ್ರದರ್ ಆ್ಯಂಡ್ ಸಿಸ್ಟರ್ ಅಂತ ಹೇಳ್ತಾಯಿದ್ದೀನಿ. ಎಲ್ಲ ಇಲ್ಲಿ ಮಾರು 200-500-1000ವರೆಗೂ ಮಾಡ್ತಾರೆ ನೋಡಿ. ನೀವು ಆರ್ಡ್ರ್ ಕೊಟ್ಟಂಗೆ ಇದು ನೋಡ್ತಿಲ್ಲ ಫ್ರೆಂಡ್ಸ್. ಇಲ್ಲಿ ಹೀಗೆಲ್ಲ ರೇಟ್ಗಳು ಜಾಸ್ತಿ ಇದೆ, 1000ವರೆಗೂ ಇದೆ. ಇಲ್ಲಿ ನೀವು ಆರ್ಡ್ರ್ ಕೊಟ್ಟಂಗೆ ಇಲ್ಲಿ ಆ ರೀತಿಯೆಲ್ಲ ಮಾಡ್ತಾರೆ. ಮದುವೆ ಸಮಾರಂಭಗಳಲ್ಲಿ ನೋಡ್ತಾಯಿದ್ರಲ್ಲ ಹೇಗೆಲ್ಲ ಇದೆ ಅಂತ. ಎಲ್ಲ ರೇಟ್ಗಳು ಜಾಸ್ತಿ. ಮದುವೆ ಸಮಾರಂಭಗಳಿಗೆ ಇಲ್ಲೇ ಕೊಡ್ತಾರೆ ನೋಡಿ ಆರ್ಡ್ರ್ಗಳನ್ನ, ಏನೇ ಕೊಟ್ಟಿದ್ರು. ಇಲ್ಲಿ ನೋಡಿ, ಇಲ್ಲಿ ಎಳ್ನೀರು ಇದೆ. ಎಳ್ನೀರು ಎಷ್ಟು ರೇಟಪ್ಪ ಅಂತಂದರೆ ಇಲ್ಲಿ 50-100ವರೆಗೂ ಕೊಡ್ತಾರೆ ನೋಡಿ. ಇಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಮೇಲೆ ನೋಡ್ತಾರಲ್ಲ ಫ್ರೆಂಡ್ಸ್. ಇಷ್ಟೇ ಎಂಡ್ವರೆಗೂ. ಮುಂದೆ ಹೋದರೆ ತರಕಾರಿ ಮಾರ್ಕೆಟ್ಗಳೆಲ್ಲ ಇರ್ತವೆ. ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ಅದೆಲ್ಲನೂ. ನೋಡಿಲ್ಲ ಫ್ರೆಂಡ್ಸ್, ಇದೇ ನಮ್ಮ RMC ಮಾರ್ಕೆಟು, ಓಕೆನಾ? ಇದೇ ಮಾರ್ಕೆಟೇ, ಓಕೆನಾ? ಮಾರ್ಕೆಟ್ ಆಫೀಸ್ ಇಲ್ಲೇ. ಏನೇ ನೀವಿಲ್ಲಿ ವಹಿವಾಟುಗಳು ಏನೇ ವ್ಯಾಪಾರ ಮಾಡಬೇಕಾದ್ರೆ ಇಲ್ಲೇ ಲೈಸೆನ್ಸು ಬಂದು ಪರ್ಮಿಷನ್ ತೊಗೊಂಡು ಲೈಸೆನ್ಸ್ ತೊಗೋಬೇಕು ನೋಡಿ. ಇಲ್ಲಿ ಫೀಸ್ ಕಟ್ಟಿ, ಓಕೆನಾ? ಎಲ್ಲಿ ಮಾಡ್ತೀರಾ, ಏನು ವ್ಯಾಪಾರ ಮಾಡ್ತೀರಾ ಅನ್ನೋದು ಇಲ್ಲೇ ಬಂದು ಫೀಸ್ ಕಟ್ಟಿ ಇಲ್ಲಿ ಲೈಸೆನ್ಸ್ ಕೊಡ್ತಾರೆ. ಆ ಲೈಸೆನ್ಸ್ ತೊಗೊಂಡು ನೀವು ಇಲ್ಲಿ ಶುರು ಮಾಡ್ಬೋದು ವ್ಯಾಪಾರ ಅಂತ ನಾನು ಹೇಳ್ತಾಯಿದ್ದೀನಿ. ಇಲ್ಲಿ ನೋಡ್ತಾಯಿದ್ದೀರ ಫ್ರೆಂಡ್ಸ್, ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ, ಬಸವೇಶ್ವರ ಪದವಿ ಪೂರ್ವ ಕಾಲೇಜು, ಪದವಿ ವಾಣಿಜ್ಯ ಕಾಲೇಜು ನೋಡಿ. ಇಲ್ಲಿ 1ರಿಂದ 7ನೇ ತರಗತಿವರೆಗೂ ಇಲ್ಲಿ ಸ್ಕೂಲ್ಗಳು ಇದೆ, ಪ್ರೈವೇಟ್ ಸ್ಕೂಲ್ ಇದು, ಓಕೆನಾ? ಮತ್ತು 8ರಿಂದ 10th ವರೆಗೂ ಇಲ್ಲಿ ಎಜುಕೇಷನ್ ಮಾಡ್ತಾರೆ. ಮತ್ತು ಇಲ್ಲಿ PUCಯಿಂದ ಮತ್ತು ವಾಣಿಜ್ಯ BComವರೆಗೂ ಫಸ್ಟ್ ಇಯರ್ ಸೆಕೆಂಡ್ ಇಯರು ಇಲ್ಲಿ ಕಾಲೇಜ್ ಇದೆ ಅಂತ ನಾನು ಹೇಳ್ತಾಯಿದ್ದೀನಿ ನೋಡಿ. ಇಲ್ಲಿ ಸ್ಟೂಡೆಂಟ್ಗಳೆಲ್ಲ ಓಡಾಡ್ತಾಯಿದ್ದಾರೆ. ಇಲ್ಲಿ ಕಾಲೇಜು ಮತ್ತು ಹೈಸ್ಕೂಲು ಎಲ್ಲ ಇದ್ದಾರೆ, ಪ್ರೈಮರಿ ಸ್ಕೂಲು ಎಲ್ಲ ಇದೆ ಒಳಗಡೆ. ಬನ್ನಿ ಸ್ವಲ್ಪ ಒಳಗಡೆ ವಿಡಿಯೋನ ತೋರಿಸ್ತೀನಿ, ಹೇಗೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ, ಓಕೆನಾ? ಸ್ಟೂಡೆಂಟು ನೋಡಿ, ಎಲ್ಲ ಕಾಲೇಜ್ ಸ್ಟೂಡೆಂಟ್ಗಳು, ಹೈಸ್ಕೂಲ್ ಸ್ಟೂಡೆಂಟ್ಗಳು ಎಲ್ಲರೂ ಇದ್ದಾರೆ ನೋಡಿ. ನೋಡ್ತಾರ ಫ್ರೆಂಡ್ಸ್ ಒಳಗಡೆ ಹೇಗೆಲ್ಲ ಇದೆ. ಪ್ರೈಮರಿ ಸ್ಕೂಲು ಮತ್ತು ಕಾಲೇಜು ಒಳಗಡೆ ಎಷ್ಟು 3 ಬಿಲ್ಡಿಂಗ್ ಅಪ್ಟಿಯರ್ ಇದೆ. ಇಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ನೋಡಿ, ಚೆನ್ನಾಗಿ ಮಾಡಲಿಕ್ಕೆ. ಅದಕ್ಕೆ ಔಟ್ಸೈಡಿಂದ ತೆಗಿತಾಯಿದ್ದೀನಿ. ಸ್ವಲ್ಪ ಒಳಗಡೆ ಓಡೋಕ್ಕಾಗಲ್ಲ, ಯಾಕೆಂದರೆ ಊಟದ ಟೈಮಲ್ಲ, 1 ಗಂಟೆ ಊಟದ ಟೈಮಲ್ಲಿ ಊಟ ಮಾಡ್ಕೊಂಡು ಆಟ ಆಡ್ತಾರೆ ನೋಡಿ. ಇಲ್ಲ ಕಾಲೇಜ್ ಸ್ಟೂಡೆಂಟು ಮತ್ತು ಹೈಸ್ಕೂಲ್ ಸ್ಟೂಡೆಂಟು ನೋಡ್ತಿಲ್ಲ ಫ್ರೆಂಡ್ಸ್ ಎಲ್ಲ ಹೇಗೆಲ್ಲ ಇದೆ. ಇವೆಲ್ಲ ಒಳ್ಳೊಳ್ಳೆ ಎಜುಕೇಷನ್ ಇದೆ ಅಂತ ನಾನು ಹೇಳ್ತಾಯಿದ್ದೀನಿ. ಇಲ್ಲಿ ಎಲ್ಲ ಎಜುಕೇಷನ್ ಒಳ್ಳೊಳ್ಳೆ ರೀತಿಯಲ್ಲಿ ಕೊಡ್ತಾಯಿದ್ದಾರೆ ಅಂತ ಹೇಳ್ತಾಯಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಯಾವ ರೀತಿಯೆಲ್ಲ ಶೋಗೆ ಇಟ್ಟಿದ್ದಾರೆ, ಓಕೆನಾ? TVಲಿ ಇರ್ಬೋದು, ಮನೆಯೇ ಇಡ್ಬೋದು ಶೋಗೆ. ಮತ್ತು ಶೋ ಕೂಟು ಮತ್ತು ಫಂಟಗಳಿದ್ದಾವೆ, ಓಕೆನಾ? ಶೋ ಗಿಡಗಳು ನೋಡಿ ಯಾವ ರೀತಿಯೆಲ್ಲ ಮಾಡಿದ್ದಾರೆ. ಶೋ ಇಡೋಕ್ಕೆ TV ಮುಂದೆ ಮನೆಗಳಲ್ಲಿ ಶೋಗಿಡ್ಲಿಕ್ಕೆ ಹೇಗೆಲ್ಲ ಮಾಡಿದ್ದಾರೆ ನೋಡ್ತಾಯಿದ್ದೀರ ಫ್ರೆಂಡ್ಸ್. ಹೇಗೆಲ್ಲ ಇದೆ ಅಂತ ನೋಡ್ತಾಯಿದ್ದೀರಲ್ಲ, ಹೇಗೆಲ್ಲ ನಡೀತಾಯಿದೆ ನೋಡ್ತಾಯಿದ್ರಲ್ಲ ಫ್ರೆಂಡ್ಸ್. ವ್ಯಾಪಾರಗಳು ಇದೇ ಮಾರ್ಕೆಟು ನಾವು ಬಂದಿದ್ದು. ಬರ್ತಾ ಮಾರ್ಕೆಟ್ಗಳು ಇದ್ದಾವೆ ನೋಡಿ.
ಬನ್ನಿ ಫ್ರೆಂಡ್, ನಾನು ನಗರಸಭೆಗೆ ಬಂದಿದ್ದೀನಿ. ನಗರಸಭೆ ಆಫೀಸು ಮಹಾನಗರ ಪಾಲಿಕೆ ಶಿವಮೊಗ್ಗ ಗೊತ್ತಲ್ಲ ನಿಮಗೆ. ಮಹಾನಗರ ಪಾಲಿಕೆ ಸ್ವಚ್ಛ ಭಾರತ ಸ್ವಚ್ಛ ಕಲ್ಯಾಣ ಅಂತ ಕೇಳಿದ್ರಲ್ಲ, ಇದೇ ನಮ್ಮ ಆಫೀಸು. ಅಲ್ಲಿಗೆ ಬಂದಿದ್ದೀನಿ ನಾನು. ಬನ್ನಿ ಫ್ರೆಂಡ್ಸ್, ಏನೆಲ್ಲ ಇದೆ ನೋಡ್ಕೊಬರೋಣ. ನಾನು ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್. ಶಿವಮೊಗ್ಗ ಮಹಾನಗರ ಪಾಲಿಕೆ ಇದೆ, ಪರಿಷತ್ತು ಸಭಾಂಗಣ ಶಿವಮೊಗ್ಗ ಆಫೀಸು ನೋಡಿ. ಇದರಲ್ಲೇ ಮೀಟಿಂಗ್ ಮಾಡ್ತಾರೆ ಫ್ರೆಂಡ್ಸ್, ನೋಡ್ತಿರಲ್ಲ. ಇಲ್ಲೇ ಮೀಟಿಂಗ್ ನಡೆಯೋದು ಈ ಜಾಗದಲ್ಲಿ. ತುಂಬ ಇದೆ ವಿಡಿಯೋಗಳು ಮಾಡಿದೆ ಇದರಲ್ಲಿ ಆಫೀಸ್ಗಳು. ಆದರೆ ಏನು ಅಂದರೆ ಪರ್ಮಿಷನ್ನು ಒಳಗಡೆ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನು ನೋಡಿ ಫ್ರೆಂಡ್, ಇದರ ಹೆಸರು ಬಂದ್ಬಿಟ್ಟು ಚಾಮರಾಜ ಮೆಮೋರಿಯಲ್ ಹಾಲ್ ಅಂತ ಹೇಳ್ತೀವಿ. ತುಂಬ ಹಳೆ ಬಿಲ್ಡಿಂಗು ನಮ್ಮ ಶಿವಮೊಗ್ಗದಲ್ಲಿ. ನೋಡ್ತಿದ್ರಲ್ಲ ಹೇಗೆಲ್ಲ ಇದೆ ಅಂತ. ಇದು ನಮ್ಮ ಶಿವಮೊಗ್ಗದಲ್ಲಿ ಚಾಮರಾಜ ಮೆಮೋರಿಯಲ್ ಹಾಲ್ ಅಂತ ಇದು ತುಂಬ ಹಳೇದು ಇದು. ಓಕೆನಾ, ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತಿದ್ದೀನಿ. ಒಳಗಡೆ ಹೋಗೋಕ್ಕಾಗಲ್ಲ ಜಾಸ್ತಿ. ಹೇಗೆಲ್ಲ ಇದೆ ನೋಡ್ತಿರಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್, ಓಪನ್ ಇದೆ, ಒಳಗಡೆ ಹೋಗೋಕ್ಕಾಗಲ್ಲ ನಾನು ಜಾಸ್ತಿ ಒಳಗಡೆ. ಗೊತ್ತಾಯ್ತಲ್ಲ ರೂಲ್ಸ್ಗಳು ಹೇಗೆಲ್ಲ ಇದ್ದಾವೆ ಅಂತ. ಇವೆಲ್ಲ ಆಫೀಸರ್ ಕಾರ್ಗಳು ನೋಡಿ. ನಗರ ಪಾಲಿಕೆ ಕ್ಲೀನ್ ಮಾಡಲಿಕ್ಕೆ ಗಾಡಿಗಳು ಹೋಗ್ತೈತೆ, ಸ್ವಚ್ಛ ಭಾರತ ಗಾಡಿಗಳು. ಗೊತ್ತಿಲ್ಲ, ಇವೆಲ್ಲ ಕಾರ್ ಪಾರ್ಕಿಂಗು. ದೊಡ್ಡ VIP ಆಗಿರ್ಬೋದು, ಎಲ್ಲರಿಗೂ ಸ್ಟಾಫ್ಗಳಿಗೆ. ಇಲ್ಲಿ ನಗರಸಭೆ ಯಾರೆಲ್ಲ ಇರ್ತಾರೆ ಅಧಿಕಾರಿಗಳು, ಅವ್ರಿಗೆಲ್ಲರಿಗೂ ಕಾರ್ ಪಾರ್ಕಿಂಗು ಅಂತಂತವಾಗಿ ಅವ್ರಿಗೆಲ್ಲ ಫೆಸಿಲಿಟಿಗಳು ಕೊಟ್ಟಿರ್ತಾರೆ. ನೋಡ್ತಿದ್ರಲ್ಲ ಹೇಗೆಲ್ಲ ವಾತಾವರಣ ಇದೆ. ನಮ್ಮ BR ಅಂಬೇಡ್ಕರ್ ಇದ್ದಾರೆ ನೋಡಿ ಅಲ್ಲಿ ಫ್ರೆಂಡ್ಸ್. ನೋಡ್ತಿದ್ರಲ್ಲ ಹೇಗೆಲ್ಲ ಇದೆ ಅಂತ ನೋಡಿ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಅಂಬೇಡ್ಕರ್ದು ವೃತ್ತ ಇದೆ. ಓಕೆನಾ, ಆ ರೀತಿ ಎಲ್ಲ ಮಾಡಿದ್ದಾರೆ. ನಮ್ಮ ನಗರಸಭೆ ಅಂತಲೇ ಹೇಳ್ತಾ ಇದ್ದೀನಿ. ಇವೆಲ್ಲವೂ ಹೇಗೆಲ್ಲ ಮಾಡಿದ್ದಾರೆ. ಇಷ್ಟೇ ನಾನು ವಿಡಿಯೋ ಮಾಡೋಕ್ಕೆ ಸಾಧ್ಯ, ಯಾಕೆಂದರೆ ಆಫೀಸ್ ವರ್ಕ್ ಹೋಗಬೇಕು ಸೆಕೆಂಡ್ ಶಿಫ್ಟು. ಅದಕ್ಕೋಸ್ಕರ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ. ನೋಡ್ರ ಫ್ರೆಂಡ್, ನಾನು ಹೇಗೆಲ್ಲ ವಿಡಿಯೋ ಮಾಡಿದೆ ಅಂತ. ಸ್ಟಾರ್ಟಿಂಗ್ ಎಲ್ಲಿಂದ ಬಂದೆ ನಾನು, ಗಾಂಧಿ ಬಜಾರಿಂದ ಮಾರ್ಕೆಟ್ ಇದೆಯಲ್ಲ, ಹೂವಿನ ಮಾರ್ಕೆಟ್, ಅಲ್ಲಿಂದ ಬಂದೆ. ಹೂವು ಹಣ್ಣು ಮಾರ್ಕೆಟ್ಸ್ ಅಲ್ಲಿಂದ ವಿಡಿಯೋಗಳು ಮಾಡ್ಕೊಂಡು ಬಂದೆ. ಮತ್ತು ಅಲ್ಲಿಂದ ನಾವು ಸ್ಕೂಲ್ಗಳನ್ನು ತೋರಿಸ್ದೆ. ಅಲ್ಲಿ ಸ್ಕೂಲಿಗೆ ಎಷ್ಟನೇ ಕ್ಲಾಸಿಂದ ಎಷ್ಟು ಗಂಟೆ ತರಗತಿವರೆಗೂ ಇದೆ, ಕಾಲೇಜ್ವರೆಗೂ ಇದೆ, ಅದು ಸ್ವಲ್ಪ ಮಾಹಿತಿಗಳನ್ನ ವಿಡಿಯೋ ಕೊಟ್ಟೆ. ಮತ್ತು ನಗರಸಭೆಗೆ ಬಂದೆ ನಾನು. ಮಹಾನಗರ ಪಾಲಿಕೆ ಮತ್ತು ಶಿವಮೊಗ್ಗ ಅಲ್ಲಿಗೆ ಬಂದೆ. ಅಲ್ಲೊಂದು 5 ಮಿನಿಟ್ ವಿಡಿಯೋಗಳು ಮಾಡಿದೆ. ಓಕೆನಾ ಫ್ರೆಂಡ್ಸ್, ಇವೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗಳಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಮಾಡಿರೋ ವಿಡಿಯೋಗಳಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ತಪ್ಪಿದರೆ ಎಲ್ಲರೂ ಬಟ್ಟೆಗೆ ತಣ್ಣಗೆ ಮಾಡಿಕೊಂಡು ಬಟ್ಟೆನ ಹೊಟ್ಟೆಗೆ ಇಟ್ಕೊಂಡು ಕ್ಷಮಿಸಬೇಕು ಅಂತ ಆಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್.